ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ತಾಲೂಕಿನ ನಡೆ ಗ್ರಾಮದ ಕಡೆ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರ ಒಂದು ಸಂಕಷ್ಟವನ್ನು ಆಲಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅವರು 2 ದಿನಗಳಲ್ಲಿ 4 ಗ್ರಾಮ ಪಂಚಾಯಿತಿಗಳಲ್ಲಿ ನೂರಾರು ಜನರನ್ನು ಭೇಟಿಯಾಗಿ ಆ ಒಂದು ಭಾಗದಲ್ಲಿರ್ತಕ್ಕಂಥ ಜನರ ಒಂದು ಸಂಕಷ್ಟವನ್ನು ಆಲಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಶಾಸಕರ ಅಷ್ಟೇ ಅಲ್ಲದೆ ಈ ಒಂದು ತಾಲೂಕಿನ ತಹಸೀಲ್ದಾರ್ ಅವರು ಜೊತೆಗೆ ತಾಲೂಕು ಪಂಚಾಯಿತಿಯ ಇಒ ಸೇರಿದಂತೆ ವಿವಿಧ ಇಲಾಖೆಗೆ ಸೇರಿದಂತಹ ದೂರುಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿನೇ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಒಂದೇ ಸ್ಥಳದಲ್ಲಿ ಕೂಡ ಹಾಜರಿದ್ದು ಅಲ್ಲಿ ಜನರು ಕೊಡ್ತಕ್ಕಂಥ ದೂರುಗಳನ್ನು ಆ ಒಂದು ಸ್ಥಳದಲ್ಲೇ ಭಾಗಶಃ ಒಂದು ಆಲಿಸಿ ಅಲ್ಲೇ ಒಂದು ಪರಿಹಾರವನ್ನು ಕೂಡ ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗಾಗಲೇ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಒಂದು ಚಾಲನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಒಂದು ಉತ್ತಮ ಮೆಚ್ಚುಗೆ ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮುಳಬಾಗಿಲು ತಾಲೂಕಿನ ಬಹಳ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಬಹಳಷ್ಟು ಕಡೆ ಲಭ್ಯ ಇರೋದಿಲ್ಲ. ಹಾಗಾಗಿ ಸಾರ್ವಜನಿಕರಿಂದ ಬಹಳಷ್ಟು ಒಂದು ದೂರುಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಈ ಒಂದು ಗ್ರಾಮದ ಕಡೆಗೆ ಈ ಒಂದು ತಾಲೂಕು ಆಡಳಿತದ ನಡೆ ಎಂಬಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆದರೆ ಈ ಒಂದು ಏನು ತಾಲೂಕು ಮಟ್ಟದ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಏನು PDO ಅಧಿಕಾರಿಯೊಬ್ಬರ ಒಂದು ಕಾರ್ಯವೈಖರಿಗೆ ಬಹಳ ಒಂದು ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಒಬ್ಬ ಅಧಿಕಾರಿ ವಿರುದ್ಧ 1, 2, 3 ದೂರುಗಳು ಕೇಳಿ ಬಂದ್ರೆ ಖಂಡಿತ ಅದು ಒಂದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಅಂದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುವಂಥದ್ದು ಬಹಳ ಒಂದು ಟೀಕೆಗೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಆದರೆ ಈ ಒಂದು ಮುಳಬಾಗಿಲು ತಾಲೂಕಿನ ತಾಯ್ಲೂರು ಮತ್ತೆ ದೂಲಪಲ್ಲಿ ಗ್ರಾಮದಲ್ಲಿ ಇವತ್ತು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಗ್ರಾಮ ಮಟ್ಟದ ಒಂದು ಕುಂದುಕೊರತೆ ಸಭೆಗಳನ್ನ ಆಯೋಜನೆಯನ್ನು ಮಾಡಿದ್ರು. ಈ ಒಂದು 2 ಗ್ರಾಮದಲ್ಲೂ ಕೂಡ ಇವತ್ತು ಶಾಸಕರು ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ನೂರಾರು ಜನರು ಇವತ್ತು ದೂರುಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರತ್ಯೇಕವಾಗಿ ಈ ಒಂದು ತಾಯ್ಲೂರು ಗ್ರಾಮ ಪಂಚಾಯಿತಿಯ PDO ಆಗಿರ್ತಕ್ಕಂಥ ಶ್ರೀನಿವಾಸ್ ರೆಡ್ಡಿ ಅವರ ವಿರುದ್ಧವಾಗಿ ಇವತ್ತು ಬಹಳಷ್ಟು ಸಾರ್ವಜನಿಕರು ಕೂಡ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಗ್ರಾಮದ ಒಂದು ಸಭೆಯಲ್ಲಿ ಕೇಳಿಬಂದಂತಹ ಒಂದು ದೂರುಗಳಲ್ಲಿ ಸುಮಾರು 78 ಅರ್ಜಿಗಳು ಇವತ್ತು ಶಾಸಕರಿಗೆ ಸಲ್ಲಿಕೆಯಾಗಿದ್ದವು. ಅದರಲ್ಲಿ ಸುಮಾರು 52ಕ್ಕೂ ಹೆಚ್ಚಿನ ಅರ್ಜಿಗಳು ಈ ಒಂದು PDO ಶ್ರೀನಿವಾಸ್ ರೆಡ್ಡಿ ಅವರ ವಿರುದ್ಧವಾಗಿ ಇವತ್ತು ಅರ್ಜಿಗಳು ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಗ್ರಾಮದಲ್ಲಿ ಆಗ್ತಕ್ಕಂಥ ಕೆಲವೊಂದು ಕೆಲಸಗಳು ಅಂದರೆ ಕಂದಾಯ ಇಲಾಖೆಯ ಸೇವೆಗಳ ಬಹಳಷ್ಟು ಒಂದು ತಡ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಸೇವೆಗಳು ಸಿಗಬೇಕು ಅಂತ ಹೇಳಿದ್ರೆ ಬಹಳ ಒಂದು ಅಲದಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಗ್ರಾಮದಲ್ಲಿ ಒಂದು ಏನು ಸ್ವಚ್ಛತೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಜೊತೆಗೆ ದೇವಸ್ಥಾನ ಎದುರು ಇರ್ತಕ್ಕಂಥ ಒಂದು ಏನು ಮಾಂಸದ ಅಂಗಡಿಗಳನ್ನ ಒಂದು ತೆರವು ಮಾಡತಕ್ಕಂಥ ನಿಟ್ಟಿನಲ್ಲಿ ಬಹಳ ಒಂದು ಅರ್ಜಿಗಳು ಕೂಡ ಗ್ರಾಮಸ್ಥರು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಅರ್ಜಿಗಳು ಸಲ್ಲಿಕೆಯನ್ನಾಗಿತ್ತು. ಖಂಡಿತ ಶಾಸಕರಿಗೆ ಸಹಜವಾಗಿ ಒಂದು ಸಿಟ್ಟು ಕೂಡ ಈಗ ಬಂದಿರತಕ್ಕಂಥದ್ದು. ಕಾರಣ ಏನಂತ ಹೇಳಿದ್ರೆ ಒಬ್ಬ ಅಧಿಕಾರಿ ವಿರುದ್ಧ 1, 2, 3 ದೂರುಗಳು ಕೇಳಿ ಬಂದ್ರೆ ಖಂಡಿತ ಅದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಆದ್ರೆ ಈ ಮಟ್ಟಿನಲ್ಲಿ 50ಕ್ಕೂ ಹೆಚ್ಚು ದೂರುಗಳು ಒಬ್ಬ ಅಧಿಕಾರಿ ವಿರುದ್ಧ ಕೇಳಿ ಬಂದ್ರೆ ಖಂಡಿತ ಆ ಮಟ್ಟದಲ್ಲಿ ಅಧಿಕಾರಿ ಸಾರ್ವಜನಿಕರಿಗೆ ಒಂದು ಸ್ಪಂದನೆಯನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ ಈ ಒಂದು ವಿಚಾರವಾಗಿ ಬಹಳ ಅವರು ಸಿಟ್ಟು ಕೂಡ ಆದ್ರು. ಏಕಾಏಕಿ ಏನು ಸಾರ್ವಜನಿಕರು ಕೊಟ್ಟಂತಹ ಒಂದು ಅರ್ಜಿಯನ್ನ PDO ಮುಂದೆ ಎಸೆದು ಬಹಳ ಒಂದು ಆಕ್ರೋಶವನ್ನು ಕೂಡ ಸಮೃದ್ಧಿ ಮಂಜುನಾಥ್ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಅಧಿಕಾರಿ ವಿರುದ್ಧ ಈ ರೀತಿಯಾಗಿ 50ಕ್ಕೂ ಹೆಚ್ಚು ದೂರುಗಳು ಮತ್ತೆ 50ಕ್ಕೂ ಹೆಚ್ಚು ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟರು ಕೂಡ ಈ ರೀತಿಯಾಗಿ ಸಾರ್ವಜನಿಕರ ದೂರುಗಳನ್ನ ನಿರ್ಲಕ್ಷ್ಯ ಮಾಡುವಂಥದ್ದು ಎಷ್ಟು ಮಾತ್ರ ಸರಿ ಅನ್ನುವಂಥದ್ದು ಇಲ್ಲಿ ಒಂದು ಶಾಸಕರ ಒಂದು ಪ್ರಶ್ನೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ದಿನನಿತ್ಯ ಸಾರ್ವಜನಿಕರು ಒಂದಷ್ಟು ಕೆಲಸಗಳಿಗಾಗಿ ಗ್ರಾಮ ಪಂಚಾಯತಿ ಕಚೇರಿಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಅಧಿಕಾರಿಗಳು ಲಭ್ಯ ಇರೋದಿಲ್ಲ. ಜೊತೆಗೆ ಕೊಟ್ಟಂತಹ ಅರ್ಜಿಗಳಿಗೆ ಸರಿಯಾದ ಸ್ಪಂದನೆ ಸಿಗೋದಿಲ್ಲ ಎನ್ನುವಂತಾದ್ರೆ ಖಂಡಿತ ಭಾಗದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರಿಗೆ ಖಂಡಿತ ಸಿಟ್ಟು ಬರುತ್ತೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕರು ದಿನನಿತ್ಯ ಇದೇ ಒಬ್ಬ ಅಧಿಕಾರಿ ಕೆಲಸ ನಮಗೆ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು ಸಾರ್ವಜನಿಕರು ಖಂಡಿತ ಶಾಸಕರನ್ನು ಕೂಡ ದೂರುತ್ತಾರೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಸಾರ್ವಜನಿಕರ ಒಂದು ಅರ್ಜಿ ಒಂದು ವಿಲೇವಾರಿ ವಿಚಾರವಾಗಿ ನಾನು ನಿರ್ಲಕ್ಷ್ಯವನ್ನ ಸಹಿಸೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಈ ಒಂದು PDO ಶ್ರೀನಿವಾಸ ರೆಡ್ಡಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಖುದ್ದು ಅಲ್ಲಿಂದಾನೆ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಪಂಚಾಯತಿ CEO ಆಗಿರ್ತಕ್ಕಂಥ ಪ್ರವೀಣ್ ಭಾಗ್ಯವಾಡಿ ಅವರಿಗೆ ಕರೆ ಮಾಡಿ ಅವರನ್ನ ಆ ಒಂದು ಸ್ಥಳದಿಂದ ಎತ್ತಂಗಡಿಯನ್ನ ಮಾಡುವಂತೆ ಈಗಾಗಲೇ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಕಾರಾತ್ಮಕವಾಗಿ CEO ಅವರು ಕೂಡ ಸ್ಪಂದಿಸಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಇನ್ನು ಈ ಒಂದು PDO ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರು ದೂಲಪಲ್ಲಿ ಮತ್ತು ತಾಯ್ಲೂರು 2 ಗ್ರಾಮ ಪಂಚಾಯತಿಯಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಸಾರ್ವಜನಿಕರಿಗೆ ಇವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಎನ್ನುವಂತಹ ಒಂದು ಆರೋಪ ಕೂಡ ಇರತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಮಾತಾಡಿದಂತಹ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ನಾನು ಖಂಡಿತ ಸಾರ್ವಜನಿಕರ ಒಂದು ವಿಚಾರವಾಗಿ ಅಧಿಕಾರಿಗಳು ನಿರ್ಲಕ್ಷ್ಯನ ವಹಿಸುವಂಥದ್ದು ನಾನು ಎಷ್ಟು ಕೂಡ ಸಹಿಸೋದಿಲ್ಲ. ಹಾಗಾಗಿನೇ ಅಧಿಕಾರಿಗಳು ತಮ್ಮ ಒಂದು ಕೆಲಸವನ್ನ ಬಹಳ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಹೇಳಿರ್ತಕ್ಕಂಥದ್ದು. 78 ಅಪ್ಲಿಕೇಶನ್ ಅಲ್ಲಿ 56 ಅಪ್ಲಿಕೇಶನ್ PDO ಬಂದಿದೆ. ಒಂದು ಚಪ್ಪಾಳೆ ಕೊಡಬೇಕು. ಇದು ನಮಗೆ ಜನಸ್ಪಂದನೆ ಸಿಕ್ಕಿರ್ತಕ್ಕಂಥ ಜನ ಸೇವೆ. ನಮ್ಮನ್ನ ಜನಪ್ರಿಯ ಶಾಸಕರು ಅಂತ ಬೇರೆ ಕರೀತಾರೆ.
ನಮ್ಮ ತಾಲೂಕು ಆಡಳಿತವನ್ನ ಜನಪ್ರಿಯ ಆಡಳಿತ ಅಂತ ಕರೀತಾರೆ. ನಾವು ಮನಸ್ಸು ಮೆಚ್ಚುವಂತ ಕೆಲಸ ಮಾಡ್ಬೇಕು. ನಾನಾಗ್ಲಿ, ಶ್ರೀನಿವಾಸ ರೆಡ್ಡಿ ಆಗ್ಲಿ, ಯಾರಾಗ್ಲಿ, ಇಲ್ಲಿ ಕೂತಿರ್ತಕ್ಕಂಥ ಇವಾಗ್ಲಿ ತಹಸೀಲ್ದಾರ್ ನಾಳೆ ದಿವಸ ಸಾಯಲೇಬೇಕು. ಸಾಯೋ ಮತ್ತೆ ಭಗವಂತ ನಮಗೊಂದು ಕೆಲಸ ಕೊಟ್ಟರೆ ಅದು ಸರ್ಕಾರಿ ಕೆಲಸ. ಆ ಸರ್ಕಾರಿ ಕೆಲಸಕ್ಕಂತ ಗೌರವ ಕೊಟ್ಟು ಇವತ್ತು ನಾವು ಮಾಡ್ತೀವಿ. ಇವತ್ತು ಜನ ನಿಮ್ಗೆ ಮೆಚ್ಚುಗೆ ಮಾಡ್ತಾರೆ. ಇವತ್ತು ಹೆಣ್ಮಕ್ಳು ಬಂದು ಪಿಡಿಒ ಬಗ್ಗೆ ಮಾತಾಡ್ತಾ ನಂಗೆ ಒಂದು ನಾಚಿಕೆ ಆಯ್ತು. ನಾನು ಸಿಒ ಮಾತಾಡ್ತೀನಿ. ಈಗ ನೀವು ಹೆಸರು ಮುಂದೆ ಕೂತಿದ್ವಿ, ನಾವು ಈಗ ಕೂತಿದ್ವಿ, ನಿಮ್ ಬಗ್ಗೆ ಮಾತಾಡಿ ಅಂತ ಕೂತಿದ್ವಿ. ಇದು ಅಗೌರವ ಅಂತಕ್ಕಂಥ ವಿಷಯ. ದಯವಿಟ್ಟು ಎಲ್ಲ ಅಧಿಕಾರಿಗಳಲ್ಲಿ ಕೂಡ ನೀವೆಲ್ಲ ನೀವು ಗಮನಿಸ್ತಾ ಇದ್ದೀವಿ. ಇವತ್ತು ಸಾರ್ವಜನಿಕರು ಇವತ್ತು ಯಾರೋ ಇನ್ಕಮ್ ಟ್ಯಾಕ್ಸ್ ಕಟ್ಟೋನೋ ಇಲ್ಲ ಇನ್ನೊಬ್ಬ ಕಟ್ಟೋನೋ ಬಂದು ನಮ್ಮ ಹತ್ರ ಯಾರು ಕೇಳ್ತಾ ಇಲ್ಲ. ಇವತ್ತು ನಮ್ಗೆ ಸ್ವಚ್ಛತೆ ಆಗಿಲ್ಲ, ಮನೆ ಇಲ್ಲ, ಅದಿಲ್ಲ, ಇದಿಲ್ಲ, ಈ ಸುತ್ತ ಆಗಿಲ್ಲ, ಅದಿಲ್ಲ. ಇವತ್ತು ನಾನು ತಾಯ್ಲೂರು ಇವತ್ತು ನಮ್ಮ ತಾಯ್ಲೂರು ಹಿಂಗಿರ್ಲಿಲ್ಲ. ಇವತ್ತು ಅತಿಕ್ರಮಣ ಮಾಡಿ ರಸ್ತೆಗಳಲ್ಲಿ ಅಂಗಡಿಗಳು ಹಾಕೊಳ್ಳೋದು ಇವೆಲ್ಲ ಕೆಲಸ ಮಾಡ್ತೇವೆ. ಆದಷ್ಟು ಬೇಗ 24 ಗಂಟೆ ಅಥವಾ 48 ಗಂಟೆಗಳಲ್ಲಿ ಏನೋ ಸಿಗದೆ ಇದ್ರೆ ನಾನೇ ನೇರವಾಗಿ ಬಂದು ಪಿಡಿಒನ್ನ ಮಾತಾಡ್ಬೇಕಾಗ್ತದೆ. ನಾನೇ ಬಂದು ನೇರವಾಗಿ ಉತ್ತರ ಕೊಡ್ಬೇಕಾಗ್ತದೆ. ಇದು ಎಚ್ಚರಿಕೆ. ಈಗ ಸಿಒರ್ ಕೊಟ್ಟಿದ್ದೀನಿ, ನಿಮಗೂ ಕೊಡ್ತಾ ಇದ್ದೀನಿ, ಎಚ್ಚರಿಕೆ. ಬಹುಶಃ ಆ ವ್ಯಕ್ತಿಗೆ ಏನೋ ವರ್ಕ್ ಜಾಸ್ತಿ ಆಗ್ತಿದೆ ಅಂತ ದಯವಿಟ್ಟು ನಾಳೆ ಖಾಲಿ ಮಾಡಿಸಿ ಬೇರೆ ವ್ಯಕ್ತಿ ನೇಮಕ ಮಾಡ್ಬೇಕಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಅದಾಗ್ಲಿಲ್ಲ ಅಂತಂದ್ರೆ ಸಾರ್ವಜನಿಕರು ಮುತ್ತಿಗೆ ಹಾಕಿ ಬೀಗ ಆಗ್ತಕ್ಕಂಥ ಕೆಲಸ ಕೂಡ ಆಗ್ತದೆ. ದಯವಿಟ್ಟು ಆದಷ್ಟು ಕೆಲಸ ಮಾಡೋ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಾವು ಅದ್ರ ಇರ್ಬೇಕಷ್ಟೇ. ಈ ನಾಲೆಡ್ಜ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಅಧಿಕಾರಿ ನನಗೆ ಅವಶ್ಯಕತೆ ಇಲ್ಲ. ದಯವಿಟ್ಟು ಇದು ಎಚ್ಚರಿಕೆ ಅಂತ ಮಾಡ್ತಾ ಇದ್ದೀನಿ. ನಾನು ಸಾರ್ವಜನಿಕರಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಇಂಥ ಅಧಿಕಾರಿ ಇಟ್ಕೊಳ್ಳೋದ್ರಿಂದ ನಾನು ಫಸ್ಟ್ ಬಂದ್ರೆ ಜನಪ್ರಿಯ ಶಾಸನಕ್ಕೆ ನನಗೆ ಯೋಗ್ಯತೆ ಇಲ್ಲ. ಇಲ್ಲಿ ತನಕ ಯಾವ ತಾಲೂಕಲ್ಲಿ ಯಾವ ಪಂಚಾಯತ್ ಕೂಡ ಇಷ್ಟು ದೂರ ಬಂದಿಲ್ಲ ಒಬ್ಬ ಅಧಿಕಾರಿ. ಸಾರ್ವಜನಿಕರು ಬಂದು ನೇರ ಮಾಡ್ತಾ ಇದ್ದಾರೆ ಅಂತ ನನಗೆ ಕ್ಷೇಮ ಆಗ್ತದೆ. ಆಸ್ ಎ ತಂದೆಯಾಗಿ ತಾಲೂಕಿಗೆ ನನಗೆ ಕ್ಷೇಮ ಆಗ್ತದೆ. ಆದಷ್ಟು ಬಂದ ಎಲ್ಲ ಅಧಿಕಾರಿ ಕೇಳೋದು ಒಂದೇ, ದಯವಿಟ್ಟು ಇಂಥದಕ್ಕಾಸ್ಪದ ಕೊಡಕ್ಕೆ ಹೋಗ್ಬೇಡಿ. ಕೆಲವು ಅಧಿಕಾರಿಗಳಿದ್ದಾರೆ, ಎಂತ ಮೆಚ್ಚಿ ಅಧಿಕಾರಿಗಳಿದ್ದಾರೆ ಅಂತಂದ್ರೆ ನಾನು ಮೆಚ್ತೀನಿ. BA ಯಾರೋ ಗಿರಿ ಅಂತ ಇದ್ದಾರೆ, ಕಾವ್ಯ ಅಂತ ಇದ್ದಾರೆ. ನಾನು ಹೇಳ್ಬಾರ್ದು ಅವ್ರ ಬಗ್ಗೆ, ಅವ್ರ ವೈಖರಿ ಬಗ್ಗೆ, ನಮ್ಮ ಡಾಕ್ಟರ್ಸ್ ಬಗ್ಗೆ, ಸೋಷಿಯಲ್ ನಮ್ಮ ಮಹೇಶ್ ಬಗ್ಗೆ, ವಾಟರ್ ಬೋರ್ಡ್ ರಾಜೇಶ್ ಬಗ್ಗೆ ಗೌರವ ಆಗುತ್ತೆ ನಾವು ಮಾತಾಡಕ್ಕೆ. ಅವ್ರ ಬಗ್ಗೆ ಯಾಕೆ ಹೇಳಿ, ಅವ್ರು ಕೆಲಸ ಮಾಡ್ತಾರೆ. ಕೆಲಸ ಮಾಡೋರ ಬಗ್ಗೆ ನಾವು ಗೌರವ ಇಟ್ಕೋಬೇಕಾಗುತ್ತೆ. ಒಬ್ಬ ಲೇಡೀಸ್ ಬಂದು ಮಕ್ಕಳು ಬಂದು ನಿಮ್ ಮುಂದೆ ಮಾತಾಡ್ತಿದ್ದಾರೆ, ದುಡ್ಡು ಕೊಟ್ರೆ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಯಾವ ಸಮಾಜವನ್ನು ನಾವು ಕಟ್ತಾ ಇದ್ದೀವಿ ಸರ್? ಯಾವ ಸಮಾಜ ಕಟ್ಟಕ್ ಹೋಗ್ತಾ ಇದೀವಿ ನಾವು? ಇವತ್ತು ನಾನು ತಾಯ್ಲೂರು ಇದೆ, ಇಲ್ಲಿ ತಾಯ್ಲೂರು ಹಿಂಗಿತ್ತು. ರೋಡ್ನಲ್ಲಿ ಅಂಗಡಿ ಹಾಕೊಂಡು ಪರ್ಮಿಷನ್ ಯಾರು ಕೊಟ್ರು? ದೇವಸ್ಥಾನ ಮುಂದೆ ಮಟನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ರು. ಪಿಡಿಒ ಸತ್ತೋಗಿದೆ ಇದಾರೆ. ನಾಚಿಕೆ ಆಗ್ಬೇಕು ನೀವು. ಇವಾಗ ನಿಮ್ ನಾಚಿಕೆ ಆಗ್ಬೇಕು ವಿಚಾರ ಬಂದಾಗ. 24 ಗಂಟೆ ಇದಕ್ಕೇನಾದ್ರು ಕಾಲು ಪಡೆದೇ ಇದ್ರೆ ನಾನು ಬಂದು ಟೆಂಟ್ ಹಾಕ್ಬೇಕಾಗುತ್ತೆ. ಇನ್ನು ನನ್ನ ಕಥೆ ಏನೂ ಗೊತ್ತಿಲ್ಲ, ನಾನು ಮಾಡಿ ಟೆಂಟ್ ಹಾಕ್ಬೇಕಾಗುತ್ತೆ. ದಯವಿಟ್ಟು ತುಂಬಾ ಕೋಪದಿಂದ ಅಲ್ಲ, ನೋವಿಂದ ಈ ವಿಷಯ ಮಾತಾಡ್ತಾ ಇದ್ದೀನಿ. ಆದಷ್ಟು ಬೇಗ ಕ್ಲಿಯರ್ ಮಾಡಿ. 78 ಅಪ್ಲಿಕೇಶನ್ಸ್ ಕೂಡ ಒಂದು ವಾರದ ಸಮಸ್ಯೆ ಕ್ಲಿಯರ್ ಆಗಬೇಕು. ಇದು ನಿಮ್ಮ ಡ್ಯೂಟಿ. ಇಲ್ಲ ರವೀಂದ್ರ ಯಾರು ನಮ್ಮ ಡ್ಯೂಟಿ, ಇಲ್ಲ ನಿಮ್ ಡ್ಯೂಟಿ. MLA ನಾನು ಸ್ಪಾಟ್ ಕ್ಲಿಯರ್ ಮಾಡ್ಕೊಡ್ತೀನಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಹಮ್ಮಿಕೊಂಡಿರ್ತಕ್ಕಂಥ ಏನು ಗ್ರಾಮ ಮಟ್ಟದ ಜನಸ್ಪಂದನ ಸಭೆಗೆ ಬಹಳ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುವಂಥದ್ದಕ್ಕೆ ಈಗಾಗಲೇ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕೆರಳಿ ಕೆಂಡ ಆಗಿರ್ತಕ್ಕಂಥದ್ದು. ಮತ್ತೆ ಆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೂ ಕೂಡ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಮುಂದಾಗಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.